ವೀಕ್ಷಕರೇ ನಮಸ್ಕಾರ. ಹೀಗೊಂದು ಕೆಟ್ಟ ಸುದ್ದಿಯನ್ನು ಹೊತ್ತುಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ನಾನಾದರೂ ಭಾವಿಸಿರಲಿಲ್ಲ. ಭಾಳ ನೋವಿನಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಂದಿನಂತೆ ಇವತ್ತು ಶುಭ ದಿನ. ಕೆಲಸ ಮುಗಿಸಿ ಸ್ಟುಡಿಯೋಯಿಂದ ಸುಮಾರು 9 ಗಂಟೆಗೆ ಹೊರಟೆ ಸ್ನೇಹಿತರೆ. ದಾರಿ ಮಧ್ಯದಲ್ಲಿ ನನಗೊಂದು ಮೈಸೂರಿನ ಮಾಧ್ಯಮದ ಮಿತ್ರರೊಬ್ಬರು ಕರೆ ಮಾಡಿ ಒಂದು ಕೆಟ್ಟ ಸುದ್ದಿಯನ್ನು ಹೇಳಿದ್ರು. ಅದನ್ನು ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂತ ಬಂದಿದ್ದೀನಿ. ಜಾನಪದ ಕ್ಷೇತ್ರದ ಹಿರಿಯಣ್ಣನಂತೆ ದಿಗ್ಗಜರಂತೆ ಹೆಸರು ಮಾಡಿಕೊಂಡಿದ್ದಂತಹ ಮೈಸೂರಿನ ಪ್ರಮುಖ ಒಂದು ರಸ್ತೆಗೆ, ಒಂದು ವೃತ್ತಕ್ಕೆ ತನ್ನ ಹೆಸರನ್ನು ಸರ್ಕಾರವೇ ನಾಮಕರಣ ಮಾಡುವ ಮಟ್ಟಕ್ಕೆ ಹೆಸರುವಾಸಿಯಾಗಿದ್ದ ಹಿರಿಯ ಜಾನಪದ ಕಂಸಾಳೆ ಕಲಾವಿದರಾದಂತಹ ದಿವಂಗತ ಮಹದೇವಯ್ಯನವರ ಪುತ್ರ ಕಂಸಾಳೆ ಕುಮಾರಸ್ವಾಮಿಯವರು ಕೂಡ ತಂದೆಯಂತೆ ಅವರು ಕೂಡ ಅತ್ಯಂತ ಪ್ರಮುಖವಾದ ಕಲಾವಿದರು ರಾಜ್ಯದಲ್ಲಿ. ಕಂಸಾಳೆ ಕಲೆಯಲ್ಲಿ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸಿದ್ದಂಥವ್ರು ಸ್ನೇಹಿತರೆ. ನಿಮಗೆ ಮುಖ್ಯವಾದ ವಿಷಯ ಹೇಳಬೇಕಾದ್ರೆ ಶಿವರಾಜ್ ಕುಮಾರ್ ಅವರು ಅಭಿನಯಿಸಿದಂಥ ಜನ್ಮದ ಜೋಡಿ ಚಿತ್ರದ ಕೋಲು ಮಂಡೆ ಜಂಗಮ ಕೋರಣ್ಯಕ್ಕೆ ದಯ ಮಾಡೋರೆ ಹಾಡು ನೀವು ಕೇಳಿರ್ತೀರಿ. ಆ ನೃತ್ಯವನ್ನು, ಕಂಸಾಳೆ ಜನಪದ ನೃತ್ಯವನ್ನು ಸಂಯೋಜನೆ ಮಾಡಿದ್ದು ನಮ್ಮ ಕುಮಾರಸ್ವಾಮಿಯವರು. ಆ ವಿಷಯಕ್ಕೆ ಪದ್ಮಭೂಷಣ ರಾಜ್ಕುಮಾರ್ ಅವರೇ ಕುಮಾರಸ್ವಾಮಿಯವ್ರಿಗೆ ಹೊಗಳಿದ್ರಂತೆ. ಅದೆಲ್ಲ ನಾನು ಕೇಳ್ಪಟ್ಟಿದ್ದೀನಿ. ಇನ್ನೂ ಒಂದು ತಿಂಗಳಾಗಲಿಲ್ಲ ಅವರನ್ನು ನಾನು ಮೈಸೂರಿನಲ್ಲಿ ಭೇಟಿ ಮಾಡಿ ಸಂದರ್ಶನ ಮಾಡಿದ್ದೆ. ಕೆಲಸದ ಒತ್ತಡ ನೋಡಿ ಹಾಗಾಗಿ ಅವ್ರನ್ನ ಇನ್ನೂ ಅವ್ರ ಎಪಿಸೋಡ್ಗಳನ್ನ ಬಿಟ್ಟಿರಲಿಲ್ಲ ಸ್ನೇಹಿತರೆ. ಅವರು ಇವತ್ತು ವಿಧಿವಶರಾದರು ಅನ್ನುವಂಥ ಒಂದು ಕೆಟ್ಟ ಸುದ್ದಿ ನನ್ನ ಕಿವಿಗೆ ಮೇಲೆ ಬಿತ್ತು. ಬಹಳ ದುಃಖ ಆಯಿತು. ಮನೆಗೆ ಹೋಗಿ ಪುನಃ ವಾಪಸ್ಸು ಬಂದೆ ಸ್ಟುಡಿಯೋಗೆ. ಈ ತಡರಾತ್ರಿ ನಿಮ್ಮ ಮುಂದೆ ಈ ವಿಷಯವನ್ನು ಹಂಚ್ಕೋಬೇಕು, ಈ ನೋವಿನ ವಿಷಯವನ್ನು ಹಂಚ್ಕೋಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾಳೆ ಇಡೀ ದಿನ ಕೂತು ಒಂದು ಅರ್ಧ ದಿನ ಮೈಸೂರಿಗೆ ಹೋಗಿ ಬರ್ತೀನಿ. ನನ್ನ ಮನಸ್ಸು ತಡೆಯೋದಿಲ್ಲ. ಬೆಳಗ್ಗೆ 5 ಗಂಟೆಗೆ ಹೊರಟು ಅವರ ಅಂತಿಮ ದರ್ಶನವನ್ನು ಪಡೆದು ಬರ್ತೀನಿ. ಬಂದು ಕೂಡಲೇ ಕೂತು ಅವರ ಸಂದರ್ಶನಗಳನ್ನೆಲ್ಲ ಎಡಿಟ್ ಮಾಡಿ ನಿಮ್ಮ ಮುಂದೆ ಹಾಜರು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಎಲ್ಲೋ ಒಂದು ಕಡೆ ಸಣ್ಣ ನಿರಾಳ ಏನು ಗೊತ್ತಾ, ಅವ್ರ ಇಡೀ ಬದುಕನ್ನು, ಅವರ ಬಾಲ್ಯವನ್ನು, ಅವರ ಯೌವನವನ್ನು, ಮದುವೆಯ ದಿನಗಳನ್ನು, ಅವರ ಈ ಕಲಾ ಬದುಕನ್ನು, ತಂದೆಯವ್ರ ಬಗ್ಗೆ, ಇವ್ರ ಬಗ್ಗೆ ಎಲ್ಲವನ್ನು ದಾಖಲು ಮಾಡಿ ಇಟ್ಟಿದ್ದೀನಿ. ಇನ್ನು 10 ವರ್ಷ, 20 ವರ್ಷ, 50 ವರ್ಷ ಹೋದರೂ ಕೂಡ ಕಂಸಾಳೆ ಕುಮಾರಸ್ವಾಮಿಯವರನ್ನು ತಂತ್ರಜ್ಞಾನದ ಮುಖಾಂತರ ದಾಖಲಿಸುವಂಥ ಒಂದು ಕೆಲಸ ಮಾಡಿದ್ದೀನಿ. ಆದರೆ ಭೌತಿಕವಾಗಿ ಅವರ ನಡುವೆ ಇಲ್ಲ. ಇಂಥ ಹಿರಿಯರನ್ನೆಲ್ಲ ಕಳ್ಕೊಳ್ತಾ ಹೋದರೆ ಜನಪದ ಕ್ಷೇತ್ರ ಅನಾಥವಾಗಲ್ವಾ, ತಬ್ಲಿ ಆಗಲ್ವಾ ಅಂತಕ್ಕಂಥ ಒಂದು ನೋವಿನ, ಭಯದ ಒಂದು ಮನಸ್ಸಿನಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅತಿ ಶೀಘ್ರದಲ್ಲಿ ಕುಮಾರಸ್ವಾಮಿ ಅವರನ್ನು ಕರ್ಕೊಂಡ್ಬಂದು ಮುಂದೆ ಹಾಜರುಪಡಿಸ್ತೀನಿ ಸ್ನೇಹಿತರೆ. ನಮಸ್ಕಾರ. ಕೋಲು ಮಂಡೆ ಜಂಗುಮ ದೇವರು ಗುರುವೇ ಕಾರಣ್ಯಕ್ಕೆ ದಯ ಮಾಡವರೇ.